ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸ್ಯಾಲ್ರಿ ಬಂದಿದ್ದೆ ಖಾಲಿ ಆಗೋಯ್ತಾ? ಖರ್ಚಿಗೂ ದುಡ್ಡಿಲ್ವಾ? ನಿಮ್ಮ ಪಾಕೆಟ್ ಫುಲ್ ಖಾಲಿ ಆಗಿದೆಯಾ? ಚಿಂತೆ ಬಿಟ್ಟಾಕಿ. ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟೆಂಟ್ಗೆ 2 ಲಕ್ಷ ರೂಪಾಯಿವರೆಗೂ ಸಾಲ ಕೊಡುವಂತ ಒನ್ ಆಫ್ ದಿ ಬೆಸ್ಟ್ ಲೋನ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಈ ಅಪ್ಲಿಕೇಶನ್ RBI ಮತ್ತೆ NBFC ಅಪ್ರೂವ್ಡ್ ಇದೆ. ಯಾವುದೇ ತರ ತೊಂದರೆ ಇರೋದಿಲ್ಲ. ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂತಿದ್ದೀರಾ ಅನ್ನೋದಾದ್ರೆ ಹಾಗಾದ್ರೆ ಯಾವ ಅಪ್ಲಿಕೇಶನ್ ಅಂತ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲೂ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋದಾದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಅನ್ನೋದಾದ್ರೆ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಹಾಲ್ ಬಟನ್ ಮೇಲೆ ಪ್ರೆಸ್ ಮಾಡಿದ್ರೆ ನಾವು ವಿಡಿಯೋ ಹಾಕ್ದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಅನ್ನೋದಾದ್ರೆ ಸಿಗುತ್ತೆ. ಹಾಗೆ ತಪ್ಪದೆ ವಿಡಿಯೋಗೊಂದು ಲೈಕ್ ಅನ್ನೋದಾದ್ರೆ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ನಿಮಗೆ ಈ ತರ ಇಂಟರ್ಫೇಸ್ ಅನ್ನೋದಾದ್ರೆ ಕಾಣಿಸುತ್ತೆ. ಅಪ್ಲಿಕೇಶನ್ ಲಿಂಕ್ ಅನ್ನೋದಾದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ಡೌನ್ಲೋಡ್ ಮಾಡ್ಕೋಬಹುದು. ಇಲ್ಲಿ ನಾನು ಎಷ್ಟೆಷ್ಟು ಈ ಅಪ್ಲಿಕೇಶನ್ ಅಲ್ಲಿ ಸಾಲ ತಗೊಂಡಿದ್ದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಲೈವ್ ಆಗಿ ತಿಳಿಸ್ಕೊಟ್ಬಿಡ್ತೀನಿ. ಇಲ್ಲಿ ಲೋನ್ಸ್ಗೆ ಹೋಗಿದ್ದೀನಿ ಅಂತಂದ್ರೆ ಕ್ಲೋಸ್ಡ್ ಮಾಡಿರೋ ಲೋನ್ಸ್ ನೋಡ್ಕೋಬಹುದು. ನಾನು ಸ್ಟಾರ್ಟಿಂಗ್ 500 ರೂಪಾಯಿಂದ ಈ ಅಪ್ಲಿಕೇಶನ್ ಅಲ್ಲಿ ಸಾಲ ಅನ್ನೋದಾದ್ರೆ ಪಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ಕೋಬಹುದು, ನಿಮಗೆ ಕಾಣಿಸ್ತಿದೆ ಅನ್ಸುತ್ತೆ 2,000 ರೂಪಾಯಿ ಮತ್ತೆ ತಗೊಂಡಿದ್ದೀನಿ, ಮತ್ತೆ 2,000 ರೂಪಾಯಿ ತಗೊಂಡಿರೋ ರಿಪೇಮೆಂಟ್ ಮಾಡಿದ್ದೀನಿ. ಇಲ್ಲೆಲ್ಲ ನಿಮಗೆ ಕಾಣಿಸ್ತಿದೆ 2020ರಿಂದ ನಾನು ಈ ಅಪ್ಲಿಕೇಶನ್ಸ್ನ ಯೂಸ್ ಅನ್ನೋದಾದ್ರೆ ಮಾಡ್ತಿದ್ದೀನಿ. ನಿಮಗೆ ಕಾಣಿಸ್ತಿದೆ ಅನ್ಸುತ್ತೆ, ನೋಡ್ಕೋಬಹುದು. ಈ ಅಪ್ಲಿಕೇಶನ್ ಅಲ್ಲಿ ನನಗೆ 10,000 ರೂಪಾಯಿವರೆಗೂ ಲಿಮಿಟ್ ಅನ್ನೋದಾದ್ರೆ ಕೊಟ್ಟಿದ್ದಾರೆ. ನಿಮಗೆ ಎಷ್ಟು ಕೊಟ್ಟಿದ್ದಾರೆ ಅನ್ನೋದು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಡಿ. ಈ ಅಪ್ಲಿಕೇಶನ್ ಅಲ್ಲಿ ಯಾರು ಬೇಕಾದ್ರೂ ಇನ್ಸ್ಟೆಂಟ್ಗೆ ಸಾಲಕ್ಕೆ ಅನ್ನೋದಾದ್ರೆ ಅಪ್ಲೈ ಮಾಡ್ಕೋಬಹುದು. ಈ ಅಪ್ಲಿಕೇಶನ್ ಅಲ್ಲಿ ನೀವು ಸಾಲಕ್ಕೆ ಅಪ್ಲೈ ಮಾಡ್ತಿದ್ದೀರಾ ಅನ್ನೋದಾದ್ರೆ ಒಂದು ಆಧಾರ್ ಕಾರ್ಡು, ಪಾನ್ ಕಾರ್ಡು ಕಡ್ಡಾಯವಾಗಿ ಇರಬೇಕಾಗುತ್ತೆ. ಇಲ್ಲಿ ನಿಮಗೆ ಆಡ್ ಬ್ಯಾಂಕ್ ಅಕೌಂಟ್ ಅಂತ ಒಂದು ಆಪ್ಷನ್ ಕಾಣುತ್ತಲ್ವಾ, ಅಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ಕೊಟ್ಟಿದ್ದೀರಾ ಅನ್ನೋದಾದ್ರೆ ಇನ್ಸ್ಟೆಂಟ್ಗೆ ಟ್ರಾನ್ಸ್ಫರ್ ಅನ್ನೋದಾದ್ರೆ ಮಾಡ್ತಾರೆ. ಸೊ ಇಲ್ಲಿ ರಿವಾರ್ಡ್ಸ್ ಅಂತ ಒಂದು ಆಪ್ಷನ್ ಅನ್ನೋದಾದ್ರೆ ಕಾಣುತ್ತೆ, ಮತ್ತೆ ಹರ್ನ್ ಅಂತ ಒಂದು ಆಪ್ಷನ್ ಅನ್ನೋದಾದ್ರೆ ಕಾಣುತ್ತೆ. ಹರ್ನ್ ಅಂತ ಒಂದು ಆಪ್ಷನ್ ಅನ್ನೋದಾದ್ರೆ ಕಾಣುತ್ತಲ್ವಾ, ಸೊ ಇದಕ್ಕೆಲ್ಲ ಹೋಗಕ್ಕೆ ಹೋಗ್ಬೇಡಿ, ಇದರಲ್ಲಿ ಏನೋ ದುಡ್ಡೇನು ಸಿಗೋದಿಲ್ಲ. ಸೊ ಸದ್ಯಕ್ಕೆ ಇಲ್ಲಿ ಪ್ರೊಫೈಲ್ ಅಂತ ಒಂದು ಆಪ್ಷನ್ ಅನ್ನೋದಾದ್ರೆ ಕಾಣುತ್ತಲ್ವಾ, ಇದ್ರ ಮೇಲೆ ಜಸ್ಟ್ ಟ್ಯಾಪ್ ಮಾಡ್ಕೊಂಡಿದ್ದೀರಾ ಅನ್ನೋದಾದ್ರೆ ನಿಮಗೆ ಈ ಥರ ಇಂಟರ್ಫೇಸ್ ಅನ್ನೋದಾದ್ರೆ ಕಾಣಿಸುತ್ತೆ. ಇಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ಸ್ ಏನಾದರೂ ಹ್ಯಾಡ್ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಇಲ್ಲಿ ಕಾಣಿಸ್ಬಿಡುತ್ತೆ. ಸೆಟಪ್ ಆಟೋ ಪೇ ಅಂತ ಒಂದು ಆಪ್ಷನ್ ಅನ್ನೋದಾದ್ರೆ ಕಾಣುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀರಾ ಅನ್ನೋದಾದ್ರೆ ತಿಂಗಳ ನೀವು ಕಟ್ಟೋ ಕೆಲಸನೇ ಇಲ್ಲ, ಅದೇ ಆಟೋ ಪೇ ಅನ್ನೋದಾದ್ರೆ ಹಾಕ್ತಿರುತ್ತೆ. ಸೊ ಡಾಕ್ಯುಮೆಂಟ್ಸ್ ಏನಾದರೂ ಅಪ್ಲೋಡ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಸಿಗುತ್ತೆ, ಮತ್ತೆ ನೋ ಡ್ಯೂ ಸರ್ಟಿಫಿಕೇಟ್ಸ್ ಎಲ್ಲ ನಿಮ್ಗೆ ಇಲ್ಲೇ ಸಿಗುತ್ತೆ. ಸೊ ಈ ಥರ ನೀವು PDF ಅನ್ನೋದಾದ್ರೆ ಮಾಡ್ಕೋಬಹುದು. ಅಂದರೆ ನಾನು ಲೋನ್ ಕ್ಲಿಯರ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ನಿಮಗೆ ಈ ಥರ ಗೊತ್ತಾಗುತ್ತೆ. ಹೆಲ್ಪ್ ಅಂಡ್ ಫೀಡ್ಬ್ಯಾಕ್ ಅಂತ ಹೇಳ್ಬಿಟ್ಟು ನಿಮಗೆ ಈ ಥರ ಕಾಣಿಸುತ್ತೆ. ಇಲ್ಲಿ ಲೋನ್ಸ್ ಅಂತ ಕ್ಲಿಕ್ ಮಾಡ್ಕೊಂಡಿದ್ದೀರಾ ಅನ್ನೋದಾದ್ರೆ ನೀವೇನಾದರೂ ಆ್ಯಕ್ಟಿವ್ ಲೋನ್ಸ್ ಇತ್ತು ಅಂತಂದರೆ ನಿಮ್ಗೆ ಇಲ್ಲಿ ಕಾಣಿಸುತ್ತೆ, ಮತ್ತು ನೀವೇನಾದರೂ ರಿಕ್ವೆಸ್ಟ್ ಮಾಡಿದರೆ ನಿಮ್ಗೆ ಇಲ್ಲಿ ಕಾಣಿಸುತ್ತೆ. ಸೊ ಅಪ್ಲಿಕೇಶನ್ ಯೂಸರ್ ಇಂಟರ್ಫೇಸ್ ಅಂತೂ ಸಿಂಪಲ್ ಆಗಿ ಅನ್ನೋದಾದ್ರೆ ಇರುತ್ತೆ. ಇಲ್ಲಿ ನನಗೆ 10,000 ರೂಪಾಯಿವರೆಗೂ ಲಿಮಿಟ್ ಅನ್ನೋದಾದ್ರೆ ಕೊಟ್ಟಿದ್ದಾರೆ, ನೋಡ್ಕೋಬಹುದು. ಇಲ್ಲಿ ಗೆಟ್ ಕ್ಯಾಶ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇನ್ಸ್ಟೆಂಟಾಗಿ ಈ ಅಪ್ಲಿಕೇಶನಲ್ಲಿ ಲೋನ್ ಅನ್ನೋದಾದ್ರೆ ಪಡ್ಕೋಬಹುದು ನಾನು. ಸೊ ಈ ಥರ ಈ ಅಪ್ಲಿಕೇಶನ್ನ ಯೂಸ್ ಅನ್ನೋದಾದ್ರೆ ಮಾಡ್ಕೋಬಹುದು. ಅಪ್ಲಿಕೇಶನ್ ಲಿಂಕ್ ಅನ್ನೋದಾದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ಡೌನ್ಲೋಡ್ ಮಾಡ್ಕೊಳ್ಳಿ. ಅಕಸ್ಮಾತ್ ಏನಾದರೂ ಈ ಅಪ್ಲಿಕೇಶನ್ ಅಲ್ಲಿ ನಿಮಗೆ ₹1 ಸಾಲ ಸಿಗ್ತಿಲ್ಲ ಅನ್ನೋ ಟೈಮಲ್ಲಿ ಫ್ರೆಂಡ್ಸ್, ನೀವು ನಮ್ಮ ಟೈಟಲ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಟೈಟಲ್ ಮೇಲೆ ಕ್ಲಿಕ್ ಮಾಡ್ಕೊಂತಿದ್ದೀರಾ ಅನ್ನೋದಾದ್ರೆ ಸ್ಟಾರ್ಟಿಂಗ್ ಅಲ್ಲೇ ಬೆಸ್ಟ್ ಲೋನ್ ಆ್ಯಪ್ ಲಿಂಕ್ ಅಂತ ಕೊಟ್ಟಿರ್ತೀನಿ. ಈ ಅಪ್ಲಿಕೇಶನ್ ರಿಜಿಸ್ಟರ್ ಆದ್ರೆ ಸಾಕು, ಇನ್ಸ್ಟೆಂಟ್ ಆಗಿ ನಿಮಗೆ ಬರೋಬ್ಬರಿ 5 ಲಕ್ಷ ರೂಪಾಯಿವರೆಗೂ ಸಾಲ ಅನ್ನೋದಾದ್ರೆ ಕೊಡ್ತಾರೆ. ಮತ್ತೆ ಬೆಸ್ಟ್ ಲೋನ್ ಆ್ಯಪ್ ಲಿಂಕ್ 2 ಅಂತ ಕೊಟ್ಟಿರ್ತೀನಿ. ಈ ಅಪ್ಲಿಕೇಶನ್ ರಿಜಿಸ್ಟರ್ ಆದ್ರೂ ಅಷ್ಟೇ ನಿಮಗೆ ಬರೋಬ್ಬರಿ 2 ಲಕ್ಷ ರೂಪಾಯಿವರೆಗೂ ಸಾಲ ಅನ್ನೋದಾದ್ರೆ ಕೊಡ್ತಾರೆ. ಹಾಗೆ ನಮ್ಮ ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಅನ್ನೋದಾದ್ರೆ ಕೊಟ್ಟಿರ್ತೀನಿ. ಬೇಗ ಜಾಯ್ನ್ ಅನ್ನೋದಾದ್ರೆ ಹಾಗೆ ಹೊಸ ಅಪ್ಡೇಟ್ಸ್ ಏನಾದರೂ ಇತ್ತು ಅಂತಂದ್ರೆ ನಾನು ನಿಮಗೆ ಅಪ್ಡೇಟ್ ಅನ್ನೋದಾದ್ರೆ ಮಾಡ್ತಿರ್ತೀನಿ. ಫ್ರೆಂಡ್ಸ್, ಇನ್ನು ಮೈನ್ ಅಪ್ಲಿಕೇಶನ್ ವಿಚಾರಕ್ಕೆ ಬರೋದಾದ್ರೆ ಈ ಅಪ್ಲಿಕೇಶನ್ ಅಲ್ಲಿ ಇಂಟ್ರೆಸ್ಟ್ ರೇಟ್ಸ್ ಎಲ್ಲ ಹೇಗಿರುತ್ತೆ ಅಂತ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಬನ್ನಿ. ಫ್ರೆಂಡ್ಸ್, ಇನ್ನು ಈ ಅಪ್ಲಿಕೇಶನ್ ಅಲ್ಲಿ ಇಂಟ್ರೆಸ್ಟ್ ರೇಟ್ ವಿಚಾರಕ್ಕೆ ಬರೋದಾದ್ರೆ ನಾನು ಮೊದಲೇ ಹೇಳ್ದಂಗೆ ಈ ಅಪ್ಲಿಕೇಶನ್ ಅಲ್ಲಿ 2 ಲಕ್ಷ ರೂಪಾಯಿವರೆಗೂ ಇನ್ಸ್ಟೆಂಟ್ ಆಗಿ ಲೋನ್ ಅನ್ನೋದಾದ್ರೆ ಪ್ರೊವೈಡ್ ಮಾಡ್ತಿದ್ದಾರೆ. ಯಾರು ಬೇಕಾದ್ರೂ ಇನ್ಸ್ಟೆಂಟ್ ಆಗಿ ಸಾಲಕ್ಕೆ ಅನ್ನೋದಾದ್ರೆ ಅಪ್ಲೈ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್, ಈ ಅಪ್ಲಿಕೇಶನ್ ಅಲ್ಲಿ 2 ಲಕ್ಷ ರೂಪಾಯಿ ನೀವು ಸಾಲ ತಗೊಂತಿದ್ದೀರಾ ಅನ್ಕೊಳ್ಳಿ, 24 ತಿಂಗಳು ಏನಾದರೂ ಟೆನ್ಯೂರ್ ಹಾಕೊಂಡಿದ್ದೀರಾ ಅನ್ನೋದಾದ್ರೆ ಈ ಅಪ್ಲಿಕೇಶನ್ ಅಲ್ಲಿ ಸೊ ಇಲ್ಲಿ ನೋಡ್ಕೋಬಹುದು, ಪ್ರೊಸೆಸಿಂಗ್ ಫೀಸ್ 10,000 ರೂಪಾಯಿ ಅನ್ನೋದಾದ್ರೆ ನೀವು ಪೇ ಅನ್ನೋದಾದ್ರೆ ಮಾಡ್ಕೋಬೇಕಾಗುತ್ತೆ. ಸ್ಟಾಂಪ್ ಡ್ಯೂಟಿ ಚಾರ್ಜಸ್ ಅಂತ ಹೇಳ್ಬಿಟ್ಟು ₹100 ಅನ್ನೋದಾದ್ರೆ ಚಾರ್ಜ್ ಮಾಡ್ತಾರೆ. ಡಿಸ್ಬಸ್ ಅಲ್ಲಿ ಆಗೋ ಅಮೌಂಟ್ ನಿಮಗೆ 1,88,100 ರೂಪಾಯಿ ಅನ್ನೋದಾದ್ರೆ ನಿಮ್ಮ ಕೈಗೆ ಬರುತ್ತೆ. ಸೊ ಹತ್ತತ್ರ ನೀವು ಟೋಟಲ್ ಇಂಟ್ರೆಸ್ಟ್ ರೇಟ್ 42,021 ರೂಪಾಯಿ ಅನ್ನೋದಾದ್ರೆ ಪೇ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ GST ಅಂತ ಹೇಳ್ಬಿಟ್ಟು ಅದರ್ ಚಾರ್ಜಸ್ ಅಂತ ಹೇಳ್ಬಿಟ್ಟು 138 ರೂಪಾಯಿ ಅನ್ನೋದಾದ್ರೆ ಮಾಡ್ತಾರೆ. APR ರೇಂಜ್ ನೋಡೋದಾದ್ರೆ 25.5% ಅನ್ನೋದಾದ್ರೆ ಇರುತ್ತೆ. ಪ್ರತಿ ತಿಂಗಳು EMI ನೋಡೋದಾದ್ರೆ 10,143 ರೂಪಾಯಿ ಅನ್ನೋದಾದ್ರೆ ಪೇ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. 24 ತಿಂಗಳು ತಗೊಂತಿದ್ದೀರಾ ಅನ್ನೋದಾದ್ರೆ 2 ವರ್ಷ 2 ಲಕ್ಷ ರೂಪಾಯಿ ಸಾಲ ತಗೊಂತಿದ್ದೀರಾ ಅನ್ನೋದಾದ್ರೆ ಸೊ ಇಲ್ಲಿ ನೀವು ಟೋಟಲ್ ರಿಪೇಮೆಂಟ್ ಮಾಡಬೇಕಾಗಿರೋದು 2,24,021 ರೂಪಾಯಿ ಅನ್ನೋದಾದ್ರೆ ನೀವು ಟೋಟಲ್ ರಿಪೇಮೆಂಟ್ ಮಾಡಬೇಕಾಗುತ್ತೆ. ಈ ಅಪ್ಲಿಕೇಶನ್ RBI ರಿಜಿಸ್ಟರ್ ಆಗಿದೆ. ಈ ಅಪ್ಲಿಕೇಶನ್ ಅಲ್ಲಿ ಯಾರು ಬೇಕಾದ್ರೂ ಸಾಲಕ್ಕೆ ಅನ್ನೋದಾದ್ರೆ ಅಪ್ಲೈ ಮಾಡ್ಕೋಬಹುದು. 4.6 ರೇಟಿಂಗ್ಸ್ ಅನ್ನೋದಾದ್ರೆ ಇದೆ. 50 ಮಿಲಿಯನ್ ಪ್ಲಸ್ ಡೌನ್ಲೋಡ್ಸ್ ಅನ್ನೋದಾದ್ರೆ ಅಪ್ಲಿಕೇಶನ್ ಇದೆ.
ಅಪ್ಲಿಕೇಶನ್ ನಿಮಗೆ ಪ್ಲೇಸ್ಟೋರಲ್ಲಿ ಅವೈಲಬಲ್ ಇದೆ. ಅಪ್ಲಿಕೇಶನ್ ನೇಮ್ ನೋಡೋದಾದ್ರೆ ಎಂಪಾಕೆಟ್ ಅಂತ ಅಪ್ಲಿಕೇಶನ್ ನೇಮು. ಅಪ್ಲಿಕೇಶನ್ಗೆ ರಿಜಿಸ್ಟರ್ ಮಾಡ್ಕೊಂಡ್ರೆ ಸ್ಟೂಡೆಂಟ್ಸ್ ಆಗಿರ್ಬೋದು, ಸ್ಯಾಲರಿಡ್ ಆಗಿರ್ಬೋದು, ಸೆಲ್ಫ್ ಎಂಪ್ಲಾಯ್ಡ್ ಆಗಿರ್ಬೋದು, ಯಾರು ಬೇಕಾದರೂ ಇನ್ಸ್ಟೆಂಟಾಗಿ ಸಾಲಕ್ಕೆ ಅನ್ನೋದಾದ್ರೆ ಅಪ್ಲೈ ಮಾಡ್ಕೋಬೋದು. ಅಪ್ಲಿಕೇಶನ್ ಲಿಂಕ್ ಅನ್ನೋದಾದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಸೊ ಅದ್ರ ಮುಖಾಂತರ ನೀವು ಆರಾಮಾಗಿ ಡೌನ್ಲೋಡ್ ಅನ್ನೋದಾದ್ರೆ ಮಾಡ್ಕೋಬೋದು. ಅಕಸ್ಮಾತ್ ಏನಾದರೂ ಈ ಅಪ್ಲಿಕೇಶನಲ್ಲಿ ನಿಮಗೆ ₹1 ಸಾಲ ಸಿಗ್ತಿಲ್ಲ ಅನ್ನೋ ಟೈಮಲ್ಲಿ ಬೆಸ್ಟ್ ಲೋನ್ ಆ್ಯಪ್ ಲಿಂಕ್ ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದ್ರ ಮುಖಾಂತರ ನೀವು ಡೈರೆಕ್ಟಾಗಿ ಸಾಲಕ್ಕೆ ಅನ್ನೋದಾದ್ರೆ ಅಪ್ಲೈ ಮಾಡ್ಕೋಬೋದು ಗೈಸ್. ಸೊ ಗೈಸ್, ಇಷ್ಟು ಹೇಳ್ತಾ ಈ ವಿಡಿಯೋನ ಹೆಂಡ್ ಮಾಡ್ತಿದ್ದೀನಿ. ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.